2000 ಮೆಗಾವ್ಯಾಟ್ ಸಾಮರ್ಥ್ಯದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಸರ್ಕಾರ ಕೈಗೆತ್ತಿಕೊಂಡಿದೆ. ಇದಕ್ಕೂ ಸಾಕಷ್ಟು ವಿರೋಧ ಕೂಡ ಕೇಳಿ ಬರ್ತಿದ್ದು, ಇದೀಗ ಕೆಪಿಸಿಎಲ್ ಅಧಿಕಾರಿಗಳು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಪರಿಸರಕ್ಕೆ ಹೆಚ್ಚಿನ ಹಾನಿಯಾಗದ ರೀತಿಯಲ್ಲಿ ಯೋಜನೆಯನ್ನ ಜಾರಿಗೊಳಿಸಲು ಕೆಪಿಸಿಎಲ್ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಹೆಜ್ಜೆ ಇಡುತ್ತಿದೆ ಎಂದು ಕೆಪಿಸಿಎಲ್ ಮುಖ್ಯ ಅಭಿಯಂತರರು ಮಹದೇವ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ರಾಜ್ಯದ ಆರ್ಥಿಕ ಪ್ರಗತಿ ಮತ್ತು ಶಾಶ್ವತ ವಿದ್ಯುತ್ ಅಭಿವೃದ್ಧಿಗೆ ಅತಿ ಕಡಿಮೆ ಭೂ ಬಳಕೆ ಮಾಡಿಕೊಂಡು ಕೇವಲ 0.541 ಚದರ್ ಕಿಲೋಮೀಟರ್ ಅರಣ್ಯ ಭೂಮಿಯಲ್ಲಿ ಈ ವಿದ್ಯುತ್ ಶೇಖರಣೆ ಮತ್ತು ಮರು ಉದ್ಘಾಟನೆಗೆ ಕ್ರಮ ವಹಿಸಲಾಗುವುದು ಎಂದರು. ಎನಿ ಪ್ರಾಜೆಕ್ಟ್ ಇರ್ಬೋದು, ಒಂದು ಪ್ರಾಜೆಕ್ಟ್ ನೀವು ಯಾವುದೇ ಮಾಡೋದಂದ್ರೆ ಅದರಿಂದ ವಿತೌಟ್ ಎನಿ ಅಲ್ಲಿ ಲೋಕಲ್ಗಾಗ್ಲಿ ಬೇರೆದಕ್ಕಾಗ್ಲಿ ತೊಂದರೆ ಇಲ್ದಿರ ಯಾವ ಪ್ರಾಜೆಕ್ಟು ಆಗೋದಿಲ್ಲ. ಏನೋ ಒಂದು ಸಣ್ಣ ರೋಡ್ ಇರ್ಬೋದು, ಇಲ್ಲ ಸಣ್ಣ ಒಂದು ಕುಡಿಯೋ ನೀರು ಪೈಪ್ ತಗೊಂಡೋಗಿರ್ಬೋದು, ಇಲ್ಲ ಒಂದು ಟ್ರಾನ್ಸ್ಮಿಷನ್ ಲೈನ್, ದೊಡ್ಡದಲ್ಲ ಒಂದು ಸಣ್ಣ ಟ್ರಾನ್ಸ್ಮಿಷನ್ ಲೈನ್ ತಗೊಂಡೋಗೋದಕ್ಕೂ ಕೆಲವೊಂದು ತೊಂದರೆ ಆಗಿರುತ್ತೆ ಸರ್. ಸೊ ಆ ತೊಂದರೆ ಏನಿದೆ, ಸೊ ಈ ಪ್ರಾಜೆಕ್ಟ್ ಇಂದ ಏನ್ ತೊಂದರೆ ಆಗುತ್ತೆ ಅದಕ್ಕೆ ಮಿಟಿಗೇಷನ್ ಮಾಡ್ಬೋದು. ಮಿಟಿಗೇಷನ್ ಅಂತ ಅದಕ್ಕೆ ಕರೆಯೋದು ಸರ್. ಏನು ನಾವು EA ರಿಪೋರ್ಟ್, ಏನ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಏನ್ ಇದು ನಾವು ಮಾಡ್ತೀರಿ. ಸೊ ಈ ಪ್ರಾಜೆಕ್ಟ್ ಇಂದ ಇಷ್ಟಿಷ್ಟು ತೊಂದರೆ ಆಗುತ್ತೆ, ಈ ತೊಂದರೆನ ನಾವು ಎಷ್ಟು ಸಾಧ್ಯವಾದ ಮಟ್ಟದಲ್ಲಿ ನಾವು ಕಡಿಮೆ ಮಾಡ್ಬೋದು, ಇಲ್ಲ ಇದನ್ನ ನಾವು ಫುಲ್ ತೊಂದರೆ ಆಗದಿರೋ ತರನೇ ಎಕ್ಸಿಕ್ಯೂಟ್ ಮಾಡ್ಬೋದಾ. ಸೊ ಇಂಥದನ್ನೆಲ್ಲ ಡಿಸ್ಕಸ್ ಮಾಡಿ ಈ ರಿಪೋರ್ಟ್ ಅಲ್ಲಿ ನಾವು ಬರ್ದಿರ್ತೀವಿ ಸರ್. ಸೊ ಇದಕ್ಕೂ ಅಧ್ಯಯನ ಡೀಟೇಲ್ ಆಗಿ ಆಗಿರುತ್ತೆ. ಇದಲ್ದಿರ ಬೇರೆ ಬೇರೆ ಇವಾಗ ಹೇಳ್ದಂಗೆ ಇವರು DAGF ಅವರು ಅವ್ರದ್ದು ಅನಿಸಿಕೆ ಅವ್ರು ಹೇಳಿರಬಹುದು. ಸೊ ಈ ತರ ತೊಂದರೆ ಇರೋದ್ರಿಂದ ಇವ್ರು ಮಾಡೋದು ಬೇಡ ಅಂತ ಹೇಳಿರ್ತಾರೆ. ಇದೇ ತರ ಇನ್ನೊಬ್ರು ಯಾರೋ ಒಬ್ರು ಎಕ್ಸ್ಪರ್ಟ್ ಅವ್ರ ಕನ್ಸರ್ನ್ ಇದ್ ಮಾಡಿರ್ತಾರೆ. ಅದನ್ನ ಯಾವ ಮಟ್ಟದವರೆಗೂ ನಾವು ಮಿಟಿಗೇಟ್ ಮಾಡಬಹುದು. ಸೊ ಇದನ್ನೆಲ್ಲ ನಾವು ಈ ಪ್ರಾಜೆಕ್ಟಿಗೆ ಮಾಡಿ ನಾವು ಮುಂದಕ್ಕೆ ಹೋಗ್ತೀವಿ ಸರ್. ಸೊ ಇದೇನಿದೆ ಇದು ಒಂದ್ ದಿವಸದಲ್ಲ ಸರ್, ಇದೇನು ನಾವು ಬರ್ತಾ ಇದೆ ಒಂದು ನಿಯರ್ಲಿ 3 to 4 years ಏನು ಈ ಎನ್ವೈರನ್ಮೆಂಟ್ ಫಾರೆಸ್ಟ್ ಮತ್ತೆ ಇದೆಲ್ಲ ಏನು ನಾವು ಕ್ಲಿಯರೆನ್ಸ್ ಅಂತ ಇದೀರಿ, ಇದನ್ನ ಒಂದೇ ದಿವಸದಲ್ಲಿ ಇದು ಮಾಡ್ತಲ್ಲ. ನಾವು 2023 ಇಂದ ಅಪ್ಲೈ ಮಾಡಿರೋದು, ಇದನ್ನ ಅರ್ಲಿಯರ್ 2017 ನಲ್ಲೂ ಅಪ್ಲೈ ಮಾಡಿದ್ರಿ. ಬಟ್ ಇದು ನಾನಾ ಕಾರಣದಿಂದ ನಾವು ಅದನ್ನ ಪರ್ಸ್ಯೂ ಮಾಡಕ್ಕಾಗಿಲ್ಲ. ಸೊ 2023 ನಲ್ಲಿ ನಾವು ಏನ್ ಅಪ್ಲೈ ಮಾಡಿದ್ರಿ ಅದನ್ನ ಪರ್ಸ್ಯೂ ಮಾಡ್ತಾ ಇದೀರಿ. ಸೊ ಇದರಲ್ಲಿ ಪ್ರತಿಯೊಂದು ಹಂತದಲ್ಲೂ ಚೆಕ್ ಇರುತ್ತೆ ಸರ್. ಇವಾಗ ನಾವು ಏನು ಒಂದು ಹೆಜ್ಜೆ ಇಡ್ಬೇಕಂದ್ರೆ ನೀವು ಇಲ್ಲಿ ಏನಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಾ, ಇದ್ರದ್ದು ಏನೇನು ಕಾನ್ಸಿಕ್ವೆನ್ಸಸ್ ಇರುತ್ತೆ, ನೀವು ಏನೇನು ಅದನ್ನ ಮಿಟಿಗೇಟ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಮೇಜರ್ ಬರ್ತಾ ಇರೋದು ಈ ಪ್ರಾಜೆಕ್ಟ್ ಏನಕ್ಕೆ ಅನ್ನೋದು ಸರ್. ಇವಾಗ ಇದು ಏನು ನಿಮ್ಗೆ ಹೇಳ್ತಾ ಇದ್ರಿ, KPC ಲಾಭ ಮಾಡೋ ಸಂಸ್ಥೆ ಅಲ್ಲ. ಇದೇನಿದೆ ಎಷ್ಟು ಕಾಸ್ಟ್ ಆಗುತ್ತೆ ಅಷ್ಟು ಕಾಸ್ಟ್ ರಿಕವರಿ ಅಷ್ಟೇ ನಾವು ಮಾಡೋದಕ್ಕೆ, ಇದು ಕಾರ್ಪೊರೇಷನ್ ಆಗಿರುತ್ತೆ. ಸೊ ನಮ್ಗೆ ಏನು ಇವಾಗ ಇದಕ್ಕೆ ವೆಚ್ಚ ಬೀಳುತ್ತೆ ಅಷ್ಟಕ್ಕೆ ಮಾತ್ರ ನಮ್ಗೆ ದುಡ್ಡು ವಾಪಸ್ ಕೊಡ್ತಾರೆ. ಇವಾಗ ಎಕ್ಸಿಸ್ಟಿಂಗ್ ಇವಾಗ ನಮ್ದು ಪ್ರಾಜೆಕ್ಟ್ಸ್ ಇರ್ಬೋದು, ನಮ್ಮ ಶರಾವತಿ ಇದರಲ್ಲಿ ಎಕ್ಸಿಸ್ಟಿಂಗ್ ಹೈಡ್ರೋ ಪ್ರಾಜೆಕ್ಟ್. ಸೊ ಇದು 1960-65 ನಲ್ಲಿ ಆವಾಗ ರಾಜ್ಯ ಸರ್ಕಾರ ಮಾಡಿದ್ದು. 1970 KPCL ಬಂದಾದ್ಮೇಲೆ ನಮ್ಗೆ ಟ್ರಾನ್ಸ್ಫರ್ ಮಾಡಿದೆ. ಸೊ ನಮ್ಗೆ ಅದರಲ್ಲಿ ಏನು ಇದರದ್ದು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಲಿ ಯಾವುದಕ್ಕಾಗಲಿ KPC ಇದ್ದಿಲ್ಲ. ನಮ್ಗೆ ಬರೀ ಅದರದ್ದು ಏನು ಮೈಂಟೆನೆನ್ಸ್ ಕಾಸ್ಟ್ ಏನಿದೆ, ಮೈಂಟೆನೆನ್ಸ್ ಕಾಸ್ಟ್ ಅಷ್ಟೇ ನಮ್ಗೆ ತಗೊಳ್ತಾ ಇರುತ್ತೆ. ನಮ್ಗೆ ಅದೇ ರೀತಿ ನಮ್ಗೆ ಡೈರೆಕ್ಟ್ ಫಿಕ್ಸ್ ಆಗುತ್ತೆ. ಇದಕ್ಕೆ ಎಷ್ಟು ಕಾಸ್ಟ್ ಖರ್ಚಾಗುತ್ತೆ ನಾವು ಅದು ಮೇಂಟೈನ್ ಮಾಡೋದಕ್ಕಾಗ್ಲಿ ನಮ್ಮ ಸ್ಯಾಲರಿಗಾಗ್ಲಿ ಅಷ್ಟಕ್ಕೆ ಮಾತ್ರ. ಅದ್ರ ಬೇಸಿಸ್ ಮೇಲೆ ನಮ್ಗೆ 36 ಪೈಸೆಯಿಂದ 96 ಪೈಸೆ ಶರಾವತಿನಲ್ಲಿ ಫಿಕ್ಸ್ ಆಗಿರುತ್ತೆ. ಇವಾಗ ಪ್ರತಿ ವರ್ಷ ಒಂದು ವರ್ಷ 4,000 ಮಿಲಿಯನ್ ಯೂನಿಟ್ ಜನರೇಟ್ ಆಗ್ಬೋದು, ಇನ್ನೊಂದು ವರ್ಷ 6,000 ಮಿಲಿಯನ್ ಯೂನಿಟ್ ಜನರೇಟ್ ಆಗ್ಬೋದು. ಈ ವರ್ಷ ಒಳ್ಳೆ ಮಳೆ ಆಗಿದೆ, 6,000 ಮಿಲಿಯನ್ ಯೂನಿಟ್ ಶರಾವತಿ ಒಂದರಲ್ಲೇನೆ ಜನರೇಟ್ ಆಗುತ್ತೆ. ಬಟ್ 6,000 ಮಾಡಿದ ತಕ್ಷಣ ನಮ್ಗೆ 2,500 ನಮ್ಗೆ ಟ್ಯಾರಿಫ್ಗೆ ದುಡ್ಡು ಏನು ಕೊಡೋದಿಲ್ಲ. ಏನಕ್ಕಂದ್ರೆ ನಾವು ಜಸ್ಟ್ ಅದನ್ನ ಮ್ಯಾನೇಜ್ ಮಾಡೋರು. KPC ವಿಲ್ ಜಸ್ಟ್ ಮ್ಯಾನೇಜ್ ದಿ ಪವರ್ ಪ್ರೊಡಕ್ಷನ್. ಸೊ ಏನು ನಮಗೆ 3,000 ರಿಂದ 4,000 ಮಿಲಿಯನ್ ಯೂನಿಟ್ಗೆ ಏನು ವಾರ್ಷಿಕವಾಗಿ ಆವರೇಜ್ ಅಂತ ಏನ್ ಹೇಳ್ತಾರೋ ಅಷ್ಟಕ್ಕೆ ಮಾತ್ರ ನಮ್ಗೆ ಪೇಮೆಂಟ್ ಆಗುತ್ತೆ. ಇನ್ ಮಿಕ್ಕಿದೆಲ್ಲ ಇದು ಬಂದಿದೆ ಸ್ಟೇಟ್ ಅಸೆಟ್. ಸ್ಟೇಟ್ ಅಸೆಟ್ ಸರ್, ಸ್ಟೇಟ್ ಅಸೆಟ್ ಅಂದ್ರೆ ಇವಾಗ ಸ್ಟೇಟ್ ಅಸೆಟ್ ಅಂತ ಬಂದಾಗ ಅದಕ್ಕೆ ನಮ್ಗೆ ಟ್ಯಾರಿಫ್ ಬರೋದಿಲ್ಲ, ಅದು ಗ್ರಿಡ್ಗೆ ಹೋಗುತ್ತೆ. ಗ್ರಿಡ್ಗೆ ಹೋದಾಗ ಇಂಟರ್ನ್ ಈ ಸತಿ ಒಳ್ಳೆ ಮಳೆ ಬಂದಿರೋದ್ರಿಂದ ನಮ್ಗೆ ಓವರ್ ಆಲ್ ಏನು ಆವರೇಜ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಇರುತ್ತೆ ಅದು ಕಡಿಮೆ ಬಂದಿರುತ್ತೆ. ಸೊ ಇವಾಗ ಏನು ನಮ್ಗೆ ಇವಾಗ ನಾವು ಇದನ್ನ 2017ರಿಂದ ನಾವು 2017ರಲ್ಲೇ ಪರಿಸರ ಅನುಮತಿ ಅಪ್ಲೈ ಮಾಡಿದ್ರಿ. ಆ ಪರಿಸರ ಅನುಮತಿ 5 years ಅಷ್ಟೇ ವ್ಯಾಲಿಡ್ ಇರುತ್ತೆ. ಸೊ 5 years ಆದ್ಮೇಲೆ ನಾವು ಮತ್ತೆ ಫ್ರೆಶ್ ಅಪ್ಲೈ ಮಾಡಬೇಕು. 2017 ಮಾಡಿದಾಗ ನಮ್ಗೆ ಬೇರೆ ಬೇರೆ ರೀಸನ್ ಇಂದ ನಾವು DPR ಆಗ್ಲಿ ಬೇರೆದಾಗ್ಲಿ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ.
ಸೊ 2022ರಲ್ಲಿ ಆ ಹಳೆ ನಮ್ಗೆ ಏನು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇರುತ್ತೆ ಅದು ಮುಗಿದೋಗಿರುತ್ತೆ. ಸೊ 2023ರಲ್ಲಿ ನಾವು ಮತ್ತೆ ಫ್ರೆಶ್ ಆಗಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಅಪ್ಲೈ ಮಾಡಿರ್ತೀವಿ. ಸೊ ಅದೇ ನಿಟ್ಟಿನಲ್ಲಿ ಏನು 2023ರಲ್ಲಿ ನಮ್ಗೆ ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಸಿಕ್ಕಿದೆ, ಆ ಟರ್ಮ್ಸ್ ಆಫ್ ರೆಫರೆನ್ಸ್ ಮೇಲೆ ಈ ಅಧ್ಯಯನ ಮಾಡಿ ನಾವು ಇವಾಗ MOF ಮುಂದೆ ಹೋಗಿದ್ದೀವಿ. ಸೊ MOF ಮುಂದೆ ಅದರದ್ದು ಏನೇನು ಇದರದ್ದು ಸಾಧಕ ಬಾಧಕ ಎಲ್ಲ ಚೆಕ್ ಮಾಡ್ಬಿಟ್ಟು ಇಲ್ಲಿ ಏನ್ ಮಿಟಿಗೇಷನ್ ಮೆಜರ್ಸ್ ಇದೆ ಅದನ್ನೆಲ್ಲ ಅವರು ಕಂಪೈಲ್ ಮಾಡೋದಕ್ಕೆ ಹೇಳ್ತಾರೆ. ನಾವು ಅದೇ ಪ್ರಕಾರ ಈ ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸರ್ ಅಪ್ಲೈ ಮಾಡಿದ್ರಿ ಸರ್. ಸೊ ಮೊನ್ನೆ ಮೇದಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತೆ ಹವಾಮಾನ ಇಲಾಖೆ ತಜ್ಞರು ಪ್ರಣೀತಾ ಕೌಲ್ ಅಂತ ಸ್ಥಳಕ್ಕೆ ಭೇಟಿ ಮಾಡಿ ವರದಿ ಕೊಟ್ಟಿದ್ದಾರೆ. ಇದು ವನ್ಯಜೀವಿ ಸ್ಥಳ, ಇದು ವನ್ಯಧಾಮ. ಸರ್ ಇವಾಗ ನೀವು DGF ರಿಪೋರ್ಟ್ ಅದ್ರ ಬಗ್ಗೆ ಕೇಳಿದ್ರ. ಸೊ ಅವರು DGF ಅವರು ಸೈಟ್ ವಿಸಿಟ್ ಬಂದಾಗ ಅವರು ಅದೇ ಇಲ್ಲಿ ಮಾಡೋದು ಬೇಡ ಅಂತ ಹೇಳಿ ಅವ್ರ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರು ಏನೇನ್ ಕ್ವಶನ್ಸ್ ರೈಸ್ ಮಾಡಿದಾರೋ, ಏನಕ್ಕೆ ಬೇಡ ಅಂತ ಹೇಳಿ ಕ್ವಶನ್ ರೈಸ್ ಮಾಡಿದಾರೋ ನಾವು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀರಿ. ಅದನ್ನ ಸ್ಟೇಟ್ ಗೌರ್ಮೆಂಟ್ ಮುಂದೆ ಇಟ್ಟು ಸ್ಟೇಟ್ ಗೌರ್ಮೆಂಟ್ ಅವರ ಅನಿಸಿಕೆಯನ್ನು ಹೇಳಿ MOF ಕಳಿಸಿದೆ. ಸೊ MOF ಇದ್ರ ಬಗ್ಗೆ ಏನಿದೆಯೋ ಅದ್ರ ಫೈನಲ್ ಡಿಸಿಷನ್ ಅವ್ರು ತಗೊಂತಾರೆ. ಒಂದಾಯ್ತು. ಸೊ ಇಲ್ಲಿ 1972 ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ, ಸೊ ಅದ್ರ ಪ್ರಕಾರ ಏನಿದೆ, ನಮ್ಗೆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅದರಿಂದ ನಮ್ಗೆ ಅಪ್ರೂವಲ್ ಸಿಗ್ಬೇಕು. ಸೊ ಅದರದ್ದು ನಮ್ಗೆ ಜೂನ್ 2025 ನಲ್ಲೇನೆ ಏನಾಯ್ತು ಅವಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಸಿಕ್ಕಿದೆ. ಸೊ ಫೈನಲ್ ಅಪ್ರೂವಲ್ ಸಿಗ್ಲಿಲ್ಲ. ಸೊ ಅವ್ರು ಏನ್ ಹೇಳ್ತಾರೆ, ಈ ಫಾರೆಸ್ಟ್ ಕ್ಲಿಯರೆನ್ಸ್ ಏನಿದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಆದ್ಮೇಲೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ವಾಪಸ್ ಬಂದು ನೀವು ಮತ್ತೆ ರೀ ಅಪ್ರೋಚ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಫಾರೆಸ್ಟ್ ಕ್ಲಿಯರೆನ್ಸ್ ಗೆ ನಾವು ಕಾಯ್ತಾ ಇದ್ದೀವಿ. ಫಾರೆಸ್ಟ್ ಕ್ಲಿಯರೆನ್ಸ್ ಆದ್ಮೇಲೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಗೆ ಮತ್ತೆ ನಾವು ಅಪ್ರೋಚ್ ಮಾಡ್ತೀವಿ ಸರ್. ಅಕಸ್ಮಾತ್ ಕೊಡದೇ ಇದ್ರೆ ಏನು ಭವಿಷ್ಯ ಸರ್? ಅಕಸ್ಮಾತ್ ಅನುಮತಿ ಕೊಡದೇ ಇದ್ರೆ ಸರ್ ಅನುಮತಿ ತುಂಬಾ ಉತ್ಸಾಹ ಇದೆಯಲ್ಲ, ಕೊಟ್ಟೆ ಕೊಡ್ತಾರೆ ಸರ್. ಕೊಟ್ಟೆ ಕೊಡ್ತಾರೆ ಅನ್ನೋದಕ್ಕೆ ಇವಾಗ ಏನು ಅಲ್ಲಿ ಇಶ್ಯೂಸ್ ಇದೆ. ಇವಾಗ ಎನಿ ಪ್ರಾಜೆಕ್ಟ್ ಇರ್ಬೋದು ಸರ್. ಒಂದು ಪ್ರಾಜೆಕ್ಟ್ ನೀವು ಯಾವ್ದೇ ಮಾಡೋದಂದ್ರೆ ಅದರಿಂದ ವಿತೌಟ್ ಎನಿ ಅಲ್ಲಿ ಲೋಕಲ್ಗಾಗ್ಲಿ ಬೇರೆದಕ್ಕಾಗ್ಲಿ ತೊಂದರೆ ಇಲ್ದಿರ ಯಾವ ಪ್ರಾಜೆಕ್ಟು ಆಗೋದಿಲ್ಲ. ಏನೋ ಒಂದು ಸಣ್ಣ ರೋಡ್ ಇರ್ಬೋದು, ಇಲ್ಲ ಸಣ್ಣ ಒಂದು ಕುಡಿಯೋ ನೀರು ಪೈಪ್ ತಗೊಂಡೋಗಿರ್ಬೋದು, ಇಲ್ಲ ಒಂದು ಟ್ರಾನ್ಸ್ಮಿಷನ್ ಲೈನ್, ದೊಡ್ಡದಲ್ಲ ಒಂದು ಸಣ್ಣ ಟ್ರಾನ್ಸ್ಮಿಷನ್ ಲೈನ್ ತಗೊಂಡೋಗೋದಕ್ಕೂ ಕೆಲವೊಂದು ತೊಂದರೆ ಆಗಿರುತ್ತೆ ಸರ್. ಸೊ ಆ ತೊಂದರೆ ಏನಿದೆ, ಸೊ ಈ ಪ್ರಾಜೆಕ್ಟ್ ಇಂದ ಏನ್ ತೊಂದರೆ ಆಗುತ್ತೆ ಅದಕ್ಕೇನ್ ಮಿಟಿಗೇಷನ್ ಮಾಡ್ಬೋದು, ಮಿಟಿಗೇಷನ್ ಅಂತ ಅದಕ್ಕೆ ಕರೆಯೋದು ಸರ್. ಏನು ನಾವು EA ರಿಪೋರ್ಟ್, ಏನ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಏನ್ ಇದು ನಾವು ಮಾಡ್ತೀರಿ. ಸೊ ಈ ಪ್ರಾಜೆಕ್ಟ್ ಇಂದ ಇಷ್ಟಿಷ್ಟು ತೊಂದರೆ ಆಗುತ್ತೆ, ಈ ತೊಂದರೆನ ನಾವು ಎಷ್ಟು ಸಾಧ್ಯವಾದ ಮಟ್ಟದಲ್ಲಿ ನಾವು ಕಡಿಮೆ ಮಾಡ್ಬೋದು, ಇಲ್ಲ ಇದನ್ನ ನಾವು ಫುಲ್ ತೊಂದರೆ ಆಗದಿರೋ ತರನೇ ಎಕ್ಸಿಕ್ಯೂಟ್ ಮಾಡ್ಬೋದಾ. ಸೊ ಇಂಥದನ್ನೆಲ್ಲ ಡಿಸ್ಕಸ್ ಮಾಡಿ ಈ ರಿಪೋರ್ಟ್ ಅಲ್ಲಿ ನಾವು ಬರ್ದಿರ್ತೀವಿ ಸರ್. ಸೊ ಇದಕ್ಕೂ ಅಧ್ಯಯನ ಡೀಟೇಲ್ ಆಗಿ ಆಗಿರುತ್ತೆ. ಇದಲ್ದಿರ ಬೇರೆ ಬೇರೆ ಇವಾಗ ಹೇಳ್ದಂಗೆ ಇವರು DGF ಅವರು ಅವ್ರದ್ದು ಅನಿಸಿಕೆ ಅವ್ರು ಹೇಳಿರ್ಬೋದು. ಸೊ ಈ ತರ ತೊಂದರೆ ಇರೋದ್ರಿಂದ ಇವ್ರು ಮಾಡೋದು ಬೇಡ ಅಂತ ಹೇಳಿರ್ತಾರೆ. ಇದೇ ತರ ಇನ್ನೊಬ್ರು ಯಾರೋ ಒಬ್ರು ಎಕ್ಸ್ಪರ್ಟ್ ಅವ್ರ ಕನ್ಸರ್ನ್ ಇದ್ ಮಾಡಿರ್ತಾರೆ. ಅದನ್ನ ಯಾವ ಮಟ್ಟದವರೆಗೂ ನಾವು ಮಿಟಿಗೇಟ್ ಮಾಡಬಹುದು. ಸೊ ಇದನ್ನೆಲ್ಲ ನಾವು ಈ ಪ್ರಾಜೆಕ್ಟ್ಗೆ ಮಾಡಿ ನಾವು ಮುಂದಕ್ಕೆ ಹೋಗ್ತೀವಿ ಸರ್. ಸೊ ಇದೇನಿದೆ ಇದು ಒಂದ್ ದಿವಸದಲ್ಲ ಸರ್, ಇದೇನು ನಾವು ಬರ್ತಾ ಇದೆ ಒಂದು ನಿಯರ್ಲಿ 3 to 4 years ಏನು ಈ ಎನ್ವೈರನ್ಮೆಂಟ್ ಫಾರೆಸ್ಟ್ ಮತ್ತೆ ಇದೆಲ್ಲ ಏನು ನಾವು ಕ್ಲಿಯರೆನ್ಸ್ ಅಂತ ಇದೀವಿ, ಇದನ್ನ ಒಂದೇ ದಿವಸದಲ್ಲಿ ಇದು ಮಾಡ್ತಲ್ಲ. ನಾವು 2023 ಇಂದ ಅಪ್ಲೈ ಮಾಡಿರೋದು, ಇದನ್ನ ಅರ್ಲಿಯರ್ 2017 ನಲ್ಲೂ ಅಪ್ಲೈ ಮಾಡಿದ್ರಿ. ಬಟ್ ಇದು ನಾನಾ ಕಾರಣಗಳಿಂದ ನಾವು ಅದನ್ನ ಪರ್ಸ್ಯೂ ಮಾಡಕ್ಕಾಗಲಿಲ್ಲ. ಸೊ 2023 ನಲ್ಲಿ ನಾವು ಏನ್ ಅಪ್ಲೈ ಮಾಡಿದ್ರಿ ಅದನ್ನ ಪರ್ಸ್ಯೂ ಮಾಡ್ತಾ ಇದೀರಿ. ಸೊ ಇದರಲ್ಲಿ ಪ್ರತಿಯೊಂದು ಹಂತದಲ್ಲೂ ಚೆಕ್ ಇರುತ್ತೆ ಸರ್. ಇವಾಗ ನಾವು ಏನು ಒಂದು ಹೆಜ್ಜೆ ಇಡ್ಬೇಕಂದ್ರೆ ನೀವು ಇಲ್ಲಿ ಏನಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಾ, ಇದ್ರದ್ದು ಏನೇನು ಕಾನ್ಸಿಕ್ವೆನ್ಸಸ್ ಇರುತ್ತೆ, ನೀವು ಏನೇನು ಅದನ್ನ ಮಿಟಿಗೇಟ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ಮೇಜರ್ ಬರ್ತಾ ಇರೋದು ಈ ಪ್ರಾಜೆಕ್ಟ್ ಏನಕ್ಕೆ ಅನ್ನೋದು. ಸೊ ನಮ್ಗೆಲ್ಲ ಗೊತ್ತಾದಂಗೆ ನಾವು ಏನು ರಿನ್ಯೂವಲ್ ಎನರ್ಜಿ ಕಡೆಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ನಾವು CO2 ಎಮಿಷನ್ ನಮ್ಗೆಲ್ಲ ನಾವು ತೋರಿಸಂಗೆ ರಾಜ್ಯದ ಆರ್ಥಿಕ ಪ್ರಗತಿ ಮತ್ತು ಶಾಶ್ವತ ವಿದ್ಯುತ್ ಅಭಿವೃದ್ಧಿಗೆ ಅತಿ ಕಡಿಮೆ ಭೂ ಬಳಕೆ ಮಾಡಿಕೊಂಡು ಕೇವಲ 0.541 ಚದರ ಕಿಲೋಮೀಟರ್ ಅರಣ್ಯ ಭೂಮಿಯಲ್ಲಿ ಈ ವಿದ್ಯುತ್ ಶೇಖರಣೆ ಮತ್ತು ಮರು ಉತ್ಪಾದನೆಗೆ ಕ್ರಮ ವಹಿಸಲಾಗುವುದು ಎಂದರು. ಈ ಯೋಜನೆಯಡಿ ಕೇವಲ 100.645 ಹೆಕ್ಟೇರ್ ಪ್ರದೇಶ ಮಾತ್ರ ಬಳಸಿಕೊಳ್ಳಲಾಗುತ್ತಿದ್ದು, ಈ ಪೈಕಿ 54.155 ಹೆಕ್ಟೇರ್ ಅರಣ್ಯ ಪ್ರದೇಶವಾಗಿದ್ದರೆ 46.49 ಹೆಕ್ಟೇರ್ ಅರಣ್ಯೇತರ ಪ್ರದೇಶವಾಗಿದೆ. ಯೋಜನೆಯ ವ್ಯಾಪ್ತಿಯಲ್ಲಿ ಸುಮಾರು 16,000 ಮರಗಳನ್ನು ಗುರುತಿಸಲಾಗಿದೆಯಾದರೂ ಆ ಪ್ರಮಾಣ ತಗ್ಗಿಸಿ ಮರ ಕಡಿತಲೆ ಮಾಡಲಾಗುವುದು ಎಂದು KPCL AE ವಿಜಯ್ ತಿಳಿಸಿದ್ದಾರೆ. ಅಟ್ ದಿ ಮೋಸ್ಟ್ ನಾವು ಸರ್ಜ್ ಇಂಪೆಡೆನ್ಸ್ ಲೋಡಿಂಗ್ ಅಂತ ಹೇಳ್ತೀವಿ. 220 kV ಸಿಸ್ಟಮ್ ನಲ್ಲಿ 200 ಮೆಗಾವಾಟ್ 180 to 200 ಮೆಗಾವಾಟ್ ಅನ್ನು ನಾವು ಟ್ರಾನ್ಸ್ಮಿಟ್ ಮಾಡಬಹುದು ಸರ್. ಬಟ್ ಇಲ್ಲಿ ಏನಾಗ್ತದೆ ಅಂದರೆ ನಾವು ಹೈಯರ್ ಕೆಪಾಸಿಟಿ ಹೈಯರ್ ವೋಲ್ಟೇಜ್ ಲೈನ್ ಹೋಗೋದ್ರಿಂದ ಟ್ರಾನ್ಸ್ಮಿಷನ್ ಲಾಸಸ್ಸು ಸಹ ಕಡಿಮೆ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್
ಎನರ್ಜಿನೂ ಸಹ ಹೈಯರ್ ಲೈನ್ ಹಾಕೋದಕ್ಕೆ ನೀವು ಕಾಲ್ ಕಡಿಲೇಬೇಕಾಗ್ತದೆ. ಇಲ್ಲ ಸರ್, ಅದೇ ನಾನು ನಿಮಗೆ ಫಸ್ಟ್ ಅದನ್ನು ಬ್ರೀಫ್ ಮಾಡಿದೆ ಸರ್. ಏನಂದ್ರೆ 220 kV ಇಂದ ನಾವು ಏನು ಗೇರ್ ಸೊಪ್ಪದಿಂದ 2 ಲೈನ್ STRP 112 ಅಂತ ಏನು ಲೈನ್ ಬಂದಿದೆಯಲ್ಲ, ಅದು ನಮಗೆ ತಾಳಗೊಪ್ಪವರೆಗೂ ಬಂದಿದೆ 400 kV ಸ್ಟೇಷನ್ಗೆ. ಅದೇ ಕಾರಿಡಾರ್ನಲ್ಲಿ ಏನು 35 ಮೀಟರ್ ಕಾರಿಡಾರ್ ಅದನ್ನು ಯೂಸ್ ಮಾಡಿದ್ವಿ. ಆ 35 ಮೀಟರ್ ಕಾರಿಡಾರ್ನಲ್ಲೇ ನಾವು ಮಲ್ಟಿ ಸರ್ಕ್ಯೂಟ್ 400 kV ಸಿಸ್ಟಮ್ ಅನ್ನು ಮಾಡ್ಕೊಂಡ್ಬಿಟ್ಟು ಸಮ್ ಸ್ಪೆಷಲ್ ಟೈಪ್ ಆಫ್ ಡಿಸೈನ್ ಆಫ್ ಟವರ್ಸ್ ವಿತ್ ಸ್ಟ್ರಿಂಗಿಂಗ್ ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ಅಂದರೆ ವಿ ಸ್ಟ್ರಿಂಗ್ ಅಂತ ಮಾಡ್ತಿದ್ದೀವಿ. ನೀವು ಫಾರ್ ಎಕ್ಸಾಂಪಲ್ ಸರ್, ಈಗ ನೀವು ತೀರ್ಥಹಳ್ಳಿ ರೋಡಲ್ಲಿ ಏನಾರ ನೀವು ಶಿವಮೊಗ್ಗ ಟು ತೀರ್ಥಹಳ್ಳಿ ಹೋದರೆ ವರಾಯಿ ಲೈನ್ಗಳು ಬರ್ತದೆ ಸರ್, ಅಲ್ಲಿ ವಿ ಸ್ಟ್ರಿಂಗ್ ಅನ್ನು ಯೂಸ್ ಮಾಡಿದ್ದೀವಿ. ಅಂದರೆ 220 kVನೇ ನಾವು ಎಕ್ಸಿಸ್ಟಿಂಗ್ 110 kV ಕಾರಿಡಾರ್ನಲ್ಲೇ 220 kV ಲೈನನ್ನು ತೊಗೊಂಡೋಗಿದ್ದೀವಿ. ಅದೇ ಕಾನ್ಸೆಪ್ಟಲ್ಲೇ ಇಲ್ಲೂ ಸಹ ನಾವು ಯಾವುದೇ ರೀತಿಯಾದ ಅರಣ್ಯವನ್ನು ನಾಶ ಮಾಡದೆ ಎಕ್ಸಿಸ್ಟಿಂಗ್ ಲೈನ್ ಟ್ರಾನ್ಸ್ಮಿಷನ್ ನೆಟ್ವರ್ಕ್ ಇದೆಯಲ್ಲ ಸರ್, ಅದು 35 ಮೀಟರ್ ಇದೆ. ಎಸ್ ಸರ್, ಕನಿಷ್ಠ 50 ಮೀಟರ್ ಬೇಕು ಇದಕ್ಕೆ ಅಂತ. ಇಲ್ಲ ಅದೇ ಸರ್, ಅದು ಏನಂದ್ರೆ 15 ಮೀಟರ್ಗೆ ಎಷ್ಟು ಕಾಲ್ ಹೋಗುತ್ತೆ? ಅಲ್ಲ 400 kV ಸಿಸ್ಟಮಿಗೆ ಏನಾಗುತ್ತೆ ಅಂತಂದ್ರೆ ನಮಗೆ 46 ಮೀಟರ್ ಕಾರಿಡಾರ್ ಬೇಕಾಗುತ್ತೆ. ಬಟ್ ಈ 220 kV ಸಿಸ್ಟಮ್ನಲ್ಲೇ ನಾವು 400 kV ತಗೊಂಡು ಹೋಗ್ತೀವಿ ಅಂದರೆ ಆ ಎಕ್ಸಿಸ್ಟಿಂಗ್ 35 ಮೀಟರ್ ಕಾರಿಡಾರ್ನಲ್ಲೇ ನಾವು ಮಾಡ್ಕೊಂಡು ಹೋಗ್ಬೋದು. ಅದು ಒಟ್ಟಾರೆ ವಿರೋಧದ ನಡುವೆಯೂ ಸರ್ಕಾರ ಈ ಯೋಜನೆ ಕೈಗೆತ್ತಿಕೊಂಡಿದ್ದು, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ನಿರ್ಮಾಣವಾಗುತ್ತಾ ಅಥವಾ ಜನರ ವಿರೋಧಕ್ಕೆ ಸರ್ಕಾರ ಮಣಿದು ಯೋಜನೆ ಕೈಬಿಡುತ್ತಾ ಕಾದು ನೋಡಬೇಕಿದೆ.